ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇನ್ನೇನು ಕೆಲವೇ ದಿನಗಳಲ್ಲಿ 2024 ಹೊಸ ವರ್ಷ ಬರ್ತಾ ಇದೆ. ವಿಶೇಷವಾಗಿ ನಮ್ಮ ಮನೆಯಲ್ಲಿ ಹೊಸತನ್ನು ತರುವಂತಹ ಕೆಲವೊಂದು ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಎಲ್ಲರಿಗೂ ಕೂಡ ಕಷ್ಟಗಳು ಅನ್ನೋದು ಇರುತ್ತೆ. ಆ ಒಂದು ಕಷ್ಟದಿಂದ ನಾವು ಹೊರಗಡೆ ಬಂದು ಈ ಒಂದು ಹೊಸ ವರ್ಷದ ಪ್ರಯುಕ್ತ ಒಂದು ಹೊಸತನ್ನು ನಮ್ಮ ಜೀವನದಲ್ಲಿ ತಗೊಂಬರಬೇಕು ಅಂದರೆ ನಾವು ಕೆಲವೊಂದು ಸಣ್ಣ ಒಂದು ಚೇಂಜಸ್ಗಳನ್ನ ನಮ್ಮ ಮನೆಯಲ್ಲಿ ಮಾಡಬೇಕಾಗತ್ತೆ. ವಿಶೇಷವಾಗಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಏನು ತಿಳಿಸೋಕ್ಕೆ ಬಂದಿದ್ದೀನಿ ಅಂದರೆ, ಹೊಸ ವರ್ಷ ಬರೋಕ್ಕಿಂತ ಮುಂಚೆ ಅಂದರೆ 2024 ಬರೋಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯಿಂದ ಯಾವೊಂದು ವಸ್ತುಗಳನ್ನ ಆಚೆ ಹಾಕಬೇಕು, ಹಾಗೆ ಯಾವೊಂದು ವಸ್ತುಗಳನ್ನು ಮನೆಗೆ ತರಬೇಕು, ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಯಾಕಂದರೆ ಇದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಫಲಗಳು ನಿಮಗೆ ವಿಶೇಷವಾಗಿ 2024ರಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿರೋ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನೀವು ಕೂಡ ಲಕ್ಷ್ಮೀ ದೇವಿಯ ಒಂದು ಭಕ್ತರಾಗಿದ್ದರೆ, ಹಾಗೆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರ ಆಗಬೇಕು ಅಂತ ಇದ್ದರೆ ಜೈ ಶ್ರೀ ಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಅಥವಾ ನಿಮಗೆ ಬೇರೆ ಯಾವ್ದಾದ್ರು ದೇವರು ಇಷ್ಟ ಇತ್ತು ಅಂದರೆ ನೀವು ಆ ಒಂದು ದೇವರ ಒಂದು ಹೆಸರು ಅಥವಾ ಆ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ಕೂಡ ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ಇದರ ಜೊತೆಗೆ ಆದಷ್ಟು ಈ ಒಂದು ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ನೀವು ಶೇರ್ ಮಾಡ್ಕೊಳ್ಳೋಣ ಮರಿಬೇಡಿ. ಹೊಸ ವರ್ಷ ಅಂತ ಬಂದಾಗ ನಮ್ಮ ಮನೆಯಲ್ಲಿರುವಂಥ ಈ ಒಂದು ಹಿಂದಿನ ಒಂದು ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಕಷ್ಟಗಳು ಅನ್ನೋದು ಬಂದಿರುತ್ತೆ, ಅಥವಾ ತುಂಬ ಹಳೆಯ ವಸ್ತುಗಳು ಅನ್ನೋದು ಕೂಡ ಇರುತ್ತೆ. ಈ ಒಂದು ವಸ್ತುಗಳೆಲ್ಲ ತೆಗೆದಾಕಿ ನಾವು ಮನೆಯನ್ನು ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮ ಮನೆಗೆ ಲಕ್ಷ್ಮಿ ಹೊಸ ವರ್ಷಕ್ಕೆ ಪ್ರವೇಶ ಮಾಡ್ತಾಳೆ ಅಂತ ಹೇಳಲಾಗುತ್ತೆ. ಯಾಕಂದರೆ ನಿಮಗೆ ವಿಶೇಷವಾಗಿ ಗೊತ್ತಿರ್ಬೋದು, ನಾನು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೀನಿ, ಲಕ್ಷ್ಮಿ ಯಾವೊಂದು ಮನೆಗೆ ಬರ್ತಾಳೆ ವಿಶೇಷವಾಗಿ ಅಂದರೆ ಯಾವೊಂದು ಮನೆ ಕ್ಲೀನಾಗಿರುತ್ತೋ, ಯಾವೊಂದು ಮನೆಯಲ್ಲಿರುವಂಥ ಒಂದು ಸದಸ್ಯರು ಕ್ಲೀನಾಗಿರ್ತಾರೋ, ಹಾಗೆ ಯಾವೊಂದು ಮನೆ ತುಂಬ ಒಂದು ಭಕ್ತಿಯಲ್ಲಿ ಅಥವಾ ತುಂಬ ಪಾಸಿಟಿವ್ನೆಸ್ ಇರುತ್ತೋ ಅಂಥ ಒಂದು ಮನೆಗೆ ಹೆಚ್ಚಾಗಿ ಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಮೊದಲು ನಿಮಗೆ ಕೆಲವೊಂದು ವಸ್ತುಗಳನ್ನ ಹೇಳ್ತೀನಿ. ಈ ಒಂದು ವಸ್ತುಗಳನ್ನ ನಿಮ್ಮ ಮನೆಯಿಂದ ಆಚೆ ಹಾಕಬೇಕು. ಇದರಲ್ಲಿ ಮೊದಲನೇ ಒಂದು ವಸ್ತು ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿರುವಂಥ ಒಂದು ಹಳೆಯ ಪೂಜೆ ಸಾಮಗ್ರಿಗಳು. ಅಂದರೆ ತುಂಬ ಜನರ ಮನೆಯಲ್ಲಿ ಏನಪ್ಪ ಅಂದರೆ ತುಂಬ ಹಳೆದಾಗಿರುತ್ತೆ. ಈ ಒಂದು ಗಂಟೆ ಆಗಲಿ, ವಿಶೇಷವಾಗಿ ನೀವು ಯೂಸ್ ಮಾಡ್ತೀರ ಪೂಜೆಗಳಿಗೆ, ಆ ಒಂದು ಗಂಟೆಯನ್ನು ಕೂಡ ನೀವು ತುಂಬ ಹಳೆದಾಗಿದ್ದರೆ ಆದಷ್ಟು ಏನು ಮಾಡಬೇಕು ಅಂದರೆ ಹೊಸ ಒಂದು ಗಂಟೆಯನ್ನು ತಂದು ಇದನ್ನು ಎಲ್ಲಾದರೂ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ದಾನ ಮಾಡ್ಬೋದು, ಅಥವಾ ನೀವು ಹೆಚ್ಚಾಗಿ ನೀವೇನು ಮಾಡ್ಬೋದು ಅಂದರೆ ಈ ಒಂದು ಅರಳಿ ಮರದ ಹತ್ರ ಕೆಳಗಡೆ ಇಡ್ಬೋದು. ಇದರಿಂದ ನಿಮಗೆ ಯಾವುದೇ ರೀತಿಯಾದ ಒಂದು ತೊಂದರೆ ಆಗೋದಿಲ್ಲ. ಅದನ್ನು ಅಲ್ಲೇನಾದರೂ ಇಟ್ಬಿಟ್ಟು ನೀವು ಹೊಸ ಒಂದು ಗಂಟೆಯನ್ನು ನೀವು ಮನೆಗೆ ತಂದರೆ, ವಿಶೇಷವಾಗಿ ಈ ಒಂದು ಯುಗಾದಿ ಹಬ್ಬಕ್ಕೆ ನೀವು ತಂದಾಗ ನಿಮ್ಮ ಮನೆಯಲ್ಲಿ ಹೊಸ ವರ್ಷಕ್ಕೆ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಚಿಕ್ಕ ಉಪಾಯವನ್ನು ನೀವು ಮಾಡೋದನ್ನ ಮರಿಬೇಡಿ. ಇನ್ನು ಎರಡನೇ ಒಂದು ವಿಚಾರಕ್ಕೆ ಬಂದಾಗ, ಅದು ಹಳೆಯ ಬಟ್ಟೆ ಅಂತಲೇ ಹೇಳ್ಬೋದು. ತುಂಬ ಹಳೆಯ ಬಟ್ಟೆ ಇರ್ತವೆ ನಿಮ್ಮ ಹತ್ರ. ಅಂದರೆ ನೀವೇನಾದ್ರು ಒಂದು ನೆನಪಿಗೆ ಇಟ್ಕೊಂಡಿದ್ದೀರ ಅಂದರೆ ಅದೆಲ್ಲ ಪರವಾಗಿಲ್ಲ. ಬಟ್ ಆದರೆ ತುಂಬ ಯೂಸೇ ಮಾಡ್ತಿರಲ್ಲ ನೀವು, ಅಂಥ ಬಟ್ಟೆಗಳನ್ನ ಸುಮ್ಮನೆ ಇಟ್ಕೊಂಡಿರ್ತೀರ ಮನೆಯಲ್ಲಿ. ಇದನ್ನು ಕೂಡ ಆದಷ್ಟು ನಿಮ್ಮ ಮನೆಯಿಂದ ಹೊರಗಡೆ ಹಾಕಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟು ನಿಮ್ಮ ಮನೆಯಲ್ಲಿ ಹಳೆಯ ವಸ್ತುಗಳು ಯೂಸ್ ಮಾಡದಿರೋಂಥ ವಸ್ತುಗಳು ಇರ್ತವೋ ಅಷ್ಟು ನಿಮಗೆ ವಿಶೇಷವಾಗಿ ಕೆಟ್ಟದು ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ನಕಾರಾತ್ಮಕತೆ ಶಕ್ತಿ ಏನಿರುತ್ತೆ ಇದು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಇಂಥ ವಸ್ತುಗಳು ಕೂಡ ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಅದನ್ನು ಆದಷ್ಟು ನಿಮ್ಮ ಮನೆಯಿಂದ ಆಚೆ ಹಾಕಿ. ನೀವು ವಿಶೇಷವಾಗಿ ಮುಂಚೆನೂ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಾನು, ಆದಷ್ಟು ಈ ಒಂದು ದಿನದಲ್ಲಿ ಹೊಸ ಬಟ್ಟೆಯನ್ನು ಹಾಕಬೇಕು ಅಂತ. ನಿಮ್ಮ ಕೈಲಾದರೆ ಒಂದು ಅಥವಾ 2 ಜೊತೆ ಹೊಸ ಬಟ್ಟೆನ ಮನೆಗೆ ತರೋದ್ರಿಂದ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಮೂರನೇ ಒಂದು ವಸ್ತುವಿನ ವಿಷಯಕ್ಕೆ ಬಂದರೆ, ಅದು ಪೊರಕೆ. ಮನೆಯಲ್ಲಿ ತುಂಬ ಹಳೆಯ ಪೊರಕೆ ಇಟ್ಟಿದ್ದೀರಾ ವಿಶೇಷವಾಗಿ ಅಂದಾಗ ಅದರಿಂದ ನೀವು ಹೊಸ ವರ್ಷನೂ ಅದರನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ತುಂಬ ಹಳೆಯದಾಗ್ತಿದೆ ಅಂದರೆ 6 ತಿಂಗಳು 7 ತಿಂಗಳು ಮೇಲೆ ನೀವು ಅದನ್ನೇ ಯೂಸ್ ಮಾಡ್ತೀರಾ ಅಂದಾಗ ನೀವು ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂದರೆ, ಈ ಹಳೆಯ ಪೊರ್ಕೆಯನ್ನು ನೀವು ಕ್ಲೀನಾಗಿ ಮನೆಯಿಂದ ಆಚೆ ಹಾಕಬೇಕಾಗತ್ತೆ, ಅಥವಾ ಎಲ್ಲರೂ ಡಸ್ಟ್ಬಿನ್ಗೆ ಹಾಕ್ಬೋದು. ಹೊಸ ಪೊರ್ಕೆಯನ್ನು ನೀವು ತಂದು ನೀವೇನು ಮಾಡಬೇಕು ಅಂದರೆ, ವಿಶೇಷವಾಗಿ ಹೊಸ ಪೊರ್ಕೆನ ತಂದು ಆಮೇಲೆ ನಂತರ ನೀವು ಇದನ್ನು ಹೊರಗಡೆ ಹಾಕಬೇಕಾಗತ್ತೆ. ಯಾಕಂದರೆ ನಿಮಗೆ ಅದು ಕೂಡ ಲಕ್ಷ್ಮಿ ಅಂತಲೇ ಹೇಳಲಾಗುತ್ತೆ, ನಿಮಗೂ ಕೂಡ ಕೆಲಸವನ್ನು ಮಾಡಿಕೊಟ್ಟಿರುತ್ತೆ. ಹಾಗಾಗಿ ನೀವು ಅದನ್ನು ಸಡನ್ನಾಗಿ ಹೋಗಿ ಡಸ್ಟ್ಬಿನ್ಗೆ ಹಾಕೋದ್ರಿಂದ ನಿಮಗೆ ಸಾಕಷ್ಟು ಕೆಟ್ಟ ಪ್ರಭಾವಗಳು ಕೂಡ ಆಗ್ಬೋದು. ಹಾಗಾಗಿ ಹೊಸ ಪೊರ್ಕೆಯನ್ನು ತಂದು ನಂತರ ನೀವು ಈ ಹಳೆ ಪೊರ್ಕೆಯನ್ನು
ಮನೆಯಿಂದ ಆಚೆ ಹಾಕಿದ್ರೆ ಒಳ್ಳೆಯದು. ಇನ್ನು ನಾಲ್ಕನೇ ಒಂದು ವಸ್ತುವಿನ ಒಂದು ವಿಷಯಕ್ಕೆ ಬಂದರೆ ಅದು ನಿಮ್ಮ ಮನೆಯಲ್ಲಿರುವಂಥ ಒಂದು ಹಳೆಯ ಒಂದು ಪಾತ್ರೆಗಳು ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ತುಂಬ ಒಂದು ಹಳೆಯ ಪಾತ್ರೆಗಳು ಇದೆ ಅಂದಾಗ ಅದನ್ನು ಆದಷ್ಟು ನೀವು ಮನೆಯಿಂದ ಆಚೆ ಹಾಕಿದ್ರೆ ನಿಮಗೆ ತುಂಬಾ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು. ಮನೆಯಿಂದ ಆಚೆ ಆದರೂ ಹಾಕ್ಬೋದು, ಅಥವಾ ನಿಮಗೆ ಕೆಲವೊಂದು ಮನೆ ಹತ್ರ ಒಂದು ಪಾತ್ರೆಗಳನ್ನ ಮಾರ್ಕೊಂಬರೋರು ನಿಮಗೆ ಈ ಒಂದು ಪಾತ್ರೆನ ಎಕ್ಸ್ಚೇಂಜ್ ಕೂಡ ಮಾಡ್ತಾರೆ. ಆ ರೀತಿ ಮಾಡಿಕೊಂಡು ನೀವು ಹೊಸ ಪಾತ್ರೆಯನ್ನು ತೊಗೊಬೋದು. ಆದರೆ ತುಂಬ ಹಳೆ ಪಾತ್ರೆ ನೀವು ಯೂಸ್ ಮಾಡ್ತಾ ಇಲ್ಲ ಅಂದಾಗ ಅದನ್ನು ನೀವು ಆಚೆ ಹಾಕೋದು, ಮನೆಯಿಂದ ಆಚೆ ಹಾಕೋದು ನಿಮಗೆ ತುಂಬಾ ಒಂದು ಒಳ್ಳೆಯ ಒಂದು ಫಲಗಳನ್ನ ನಿಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು. ಹೊಸ ಪಾತ್ರೆಯನ್ನು ಕೂಡ ನೀವು ತರೋದ್ರಿಂದ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳು ನಿಮಗೆ ಆಗುತ್ತೆ. ಇನ್ನು ಆರನೇ ವಿಚಾರಕ್ಕೆ ಬಂದರೆ, ನಿಮ್ಮ ಮನೆಯಲ್ಲಿ ಸಾಕಷ್ಟು ಜನರ ಮನೆಯಲ್ಲಿ ಈ ಒಂದು ಜೇಡರ ಬಲೆ ಅನ್ನೋದು ಎಲ್ಲ ಕಡೆ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಮೂಲೆಯಲ್ಲೆಲ್ಲ ಇರುತ್ತೆ. ಅದನ್ನು ನೀವು ವಿಶೇಷವಾಗಿ ಈ ಒಂದು ಯುಗಾದಿ ಹಬ್ಬದ ಸಮಯದಲ್ಲಿ ಎಲ್ಲ ಕಡೆ ಕ್ಲೀನ್ ಮಾಡ್ತೀರಾ, ಬಟ್ ಅಲ್ಲೆಲ್ಲ ಕ್ಲೀನ್ ಮಾಡಲ್ಲ ತುಂಬ ಜನ. ಆದರೆ ಈ ಒಂದು ಯುಗಾದಿ ಅಥವಾ ಯಾವುದೇ ಒಂದು ಯುಗಾದಿ ಬಂದಾಗ ನೀವು ಈ ಒಂದು ಜೇಡರ ಬಲೆನ ನೀವು ಕ್ಲೀನಾಗಿ ಅದನ್ನು ತೆಗಿಬೇಕಾಗತ್ತೆ. ಯಾಕಂದರೆ ಇದು ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಈ ರೀತಿ ನಿಮಗೆ ಜೇಡರ ಬಲೆ ಅನ್ನೋದು ಇದ್ದಾಗ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಲಾಗುತ್ತೆ. ಹಾಗಾಗಿ ಇದನ್ನು ನೀವು ಆದಷ್ಟು ತೆಗೆದ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ನೀವು ಆದಷ್ಟು ನಿಮ್ಮ ಮನೆಗೆ ಏನಾದರೂ ನಿಮ್ಮ ಕೈಲಾಗುತ್ತೆ ಅಂದಾಗ ನಿಮ್ಮ ಮನೆಗೆ ಹೊಸ ಒಂದು ಪೇಂಟನ್ನು ಹಾಕ್ಬೋದು. ನೀವು ಹೊಸ ಒಂದು ಪೇಂಟ್ ಮಾಡಿಸ್ಬೋದು. ಇದನ್ನು ನಿಮ್ಮ ಕೈಲಾಗುತ್ತೆ, ನಿಮಗೆ ಸಾಧ್ಯವಾಗುತ್ತೆ, ನಿಮ್ಮ ಕೈಲಿ ದುಡ್ಡಿದೆ ಅಂದಾಗ ನೀವು ಈ ರೀತಿ ಮಾಡಿಸ್ಬೋದು. ಹೊಸ ಪೇಂಟ್ ಮಾಡಿಸಿದಾಗ ಕೂಡ ನಿಮಗೆ ಮನೆ ಕೂಡ ಹೊಸದಾಗಿರುತ್ತೆ. ಹೊಸ ವರ್ಷಕ್ಕೆ ಒಂದು ಮನೆ ಕೂಡ ಒಂದು ಪಾಸಿಟಿವ್ ಲುಕ್ಕನ್ನು ನಿಮಗೆ ಕೊಡುತ್ತೆ. ಹಾಗೆ ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೊಸ ವರ್ಷಕ್ಕೆ ಏನಾದರೂ ಒಂದು ಹೊಸದು ಮಾಡ್ತಿದ್ದಾರೆ ನಿಮಗೆ, ಅದರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ, ನಿಮ್ಮ ಮನೆಗೆ ವಿಶೇಷವಾಗಿ ಯಾವ ಒಂದು ವಸ್ತುಗಳನ್ನ ತಂದರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಮುಂಚಿನ ವಿಡಿಯೋದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ನಾನು ಹೇಳಿದ್ದೆ. ಆ ವಸ್ತುಗಳನ್ನ ಬಿಟ್ಟು ಇನ್ನು ಯಾವ ವಸ್ತುಗಳನ್ನ ತಂದರೆ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ಚಿನ್ನಾಭರಣ. ನಿಮಗೆ ಚಿನ್ನಾಭರಣ ಯಾವುದಾದ್ರೂ ಒಂದು ನೀವು ತಗೊಳ್ಳೋ ಒಂದು ಸಾಧ್ಯತೆ ಅಥವಾ ಐಡಿಯಾ ಇದೆ ಅಂದಾಗ ಇದನ್ನು ಮಾಡ್ಬೋದು. ಇದರಿಂದ ನಿಮಗೆ ವರ್ಷ ಪೂರ್ತಿ ನಿಮಗೆ ಒಳ್ಳೆಯ ಒಂದು ಯೋಗ ಅನ್ನೋದು ಇರುತ್ತೆ. ನಿಮಗೆ ವಿಶೇಷವಾಗಿ ಗೊತ್ತಿರ್ಬೋದು, ಅಕ್ಷಯ ತೃತೀಯ ಅನ್ನೋ ಒಂದು ಹಬ್ಬ ಬರುತ್ತೆ. ಈ ಒಂದು ದಿನದಲ್ಲೂ ಕೂಡ ಸಾಕಷ್ಟು ಜನ ಈ ಒಂದು ಚಿನ್ನಾಭರಣ ಆಗಲಿ ಅಥವಾ ಆಭರಣಗಳನ್ನ ಖರೀದಿಯನ್ನು ಮಾಡ್ತಾರೆ. ವಿಶೇಷವಾಗಿ ಈ ಒಂದು ಯುಗಾದಿ ಹಬ್ಬದಲ್ಲೂ ಕೂಡ ಅಷ್ಟೇ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಆಭರಣಗಳನ್ನ ಖರೀದಿ ಮಾಡಿದ್ರೆ. ಯಾಕಂದರೆ ವರ್ಷದ ಒಂದು ಮೊದಲ ದಿನ ನೀವು ಎಷ್ಟು ನೀವು ಚೆನ್ನಾಗಿರ್ತೀರಾ ಅಥವಾ ನಿಮ್ಮ ಮನೆಗೆ ಎಷ್ಟು ಒಂದು ಒಳ್ಳೆಯ ಒಂದು ಕೆಲಸಗಳು ನಡೀತಿರುತ್ತೆ, ಅಷ್ಟು ಒಳ್ಳೆಯದು ನಿಮಗೆ ವರ್ಷ ಪೂರ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಈ ಒಂದು ಮಾತನ್ನು ನಾನು ಹೇಳ್ತಿದ್ದೀನಿ. ಹಾಗೆ ಸಾಕಷ್ಟೊಂದು ಶಾಸ್ತ್ರಗಳು ಕೂಡ ಈ ಒಂದು ವಿಷಯವನ್ನು ಹೇಳುತ್ತೆ. ಹಾಗಾಗಿ ವಿಶೇಷವಾಗಿ ಈ ಒಂದು ದಿನದಲ್ಲಿ ನಿಮಗೆ ಚಿನ್ನಾಭರಣವನ್ನು ತಂದರೆ ಮನೆಗೆ ತಂದರೆ ನಿಮಗೆ ವಿಶೇಷವಾಗಿ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಒಂದು ವಸ್ತುವಿನ ಒಂದು ವಿಷಯಕ್ಕೆ ಬಂದರೆ, ಅದು ನಿಮಗೆ ಲಕ್ಷ್ಮಿಯ ಒಂದು ವಿಗ್ರಹ ಅಂತಲೇ ಹೇಳ್ಬೋದು. ಇದು ನಿಮಗೆ ಚಿನ್ನ ಆಗಬೇಕು ಅಂತಲೇ ಇಲ್ಲ, ಯಾವುದಾದ್ರು ನಾರ್ಮಲ್ ಆಗಿರೋವಂಥ ಒಂದು ಲಕ್ಷ್ಮಿಯ ಒಂದು ವಿಗ್ರಹ ತಂದರೂ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ. ಅವತ್ತಿನ ದಿನ ಸ್ಟಾರ್ಟಿಂಗು ಫಸ್ಟ್ ದಿನ ಅಂತ ನೀವು ಪೂಜೆಯನ್ನು ಮಾಡಿದ್ರೆ ನಿಮಗೆ ಲಕ್ಷ್ಮಿಯಿಂದ ಏನೇನು ಲಾಭಗಳು ಸಿಗಬೇಕು ಆ ಎಲ್ಲ ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಚಿಕ್ಕ ಒಂದು ಲಕ್ಷ್ಮಿಯ ಒಂದು ವಿಗ್ರಹವನ್ನು ನೀವು ತಂದರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಉಪಯೋಗ ಅನ್ನೋದು ಆಗುತ್ತೆ ಇದರಿಂದ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಒಂದು ವಸ್ತುವಿನ ಒಂದು ವಿಷಯಕ್ಕೆ ಬಂದರೆ, ಅದು ನಿಮಗೆ ಗ್ಯಾಡ್ಜೆಟ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಗ್ಯಾಡ್ಜೆಟ್ಸ್ ಅಂದರೆ ನಿಮಗೆ ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಇಂಥ ಒಂದು ವಸ್ತುಗಳನ್ನ ನೀವು ಖರೀದಿ ಮಾಡಬೇಕು ಅನ್ನೋ ಒಂದು ಪ್ಲಾನಿಂಗಲ್ಲಿ ಇದ್ದಿದ್ರೆ ಇಲ್ಲಿವರೆಗೂ, ಆ ಒಂದು ವಸ್ತುಗಳನ್ನ ವಿಶೇಷವಾಗಿ ನೀವು ಈ ಒಂದು ದಿನದಲ್ಲೇ ನೀವು ಖರೀದಿಯನ್ನು ಮಾಡ್ಬೋದು. ಈ ಒಂದು ದಿನದಲ್ಲಿ ಖರೀದಿಯನ್ನು ಮಾಡೋದ್ರಿಂದ ಏನು ಉಪಯೋಗ ಅಂತ ನೀವು ಕೇಳೋದಾದರೆ, ವಿಶೇಷವಾಗಿ ವರ್ಷದ ಸ್ಟಾರ್ಟಿಂಗಲ್ಲಿ ನೀವು ಏನೇ ಒಂದು ಖರೀದಿಯನ್ನು ಮಾಡಿದ್ರು ಕೂಡ ನಿಮಗೆ ವರ್ಷ ಪೂರ್ತಿ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ಒಳ್ಳೆಯ ಒಂದು ಬೆನಿಫಿಟ್ಸ್ ಅನ್ನೋದು ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಯುಗಾದಿ ಹಬ್ಬದ ದಿನ ನೀವೇನೋ ಒಂದು ಎಲೆಕ್ಟ್ರಾನಿಕ್ಸ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಹೊಸ ವಸ್ತುವನ್ನು ನೀವು ಖರೀದಿ ಮಾಡಿದ್ರು ಕೂಡ ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಗೆಳೆಯರೆ, ವಿಶೇಷವಾಗಿ 2024 ಬರೋಕ್ಕಿಂತ ಮುಂಚೆ ನೀವು ಮಾಡಬೇಕಾದಂಥ ಕೆಲವೊಂದು ಕೆಲಸ ಅಂದರೆ, ಮನೆಯಿಂದ ಯಾವೊಂದು ವಸ್ತುಗಳನ್ನ ತೆಗೆದಾಕಬೇಕು, ಯಾವೊಂದು ವಸ್ತುಗಳನ್ನ ತರಬೇಕು, ಇವೆಲ್ಲವನ್ನು ನಾನು ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂಚೆನೇ ಹೇಳಿದಾಗೆ ಲಕ್ಷ್ಮಿಯ ಬಗ್ಗೆ ನೀವು ಕಮೆಂಟ್ ಮಾಡಿ, ಅಥವಾ ನನಗೂ ಕೂಡ ನೀವು ಕಮೆಂಟ್ಸಲ್ಲಿ ವಿಶ್ ಮಾಡ್ಬೋದು. ಹಾಗಾಗಿ ನೀವು ಅದನ್ನು ಕೂಡ ಕಮೆಂಟ್ ಮಾಡ್ಬೋದು. ಹಾಗಾಗಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ, ನನ್ನ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ಹೊಸ ವರ್ಷದ ಒಂದು ಅಡ್ವಾನ್ಸ್ಡ್ ಆಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಧನ್ಯವಾದಗಳು.